ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅವನೇ ತ್ರಯಂಬಕ, ಅವನೇ ವಿಶ್ವರಕ್ಷಕ, ಅವನೇ ಸರ್ವ ಜೀವಜಂತುಗಳನ್ನ ಸಲಹುವ ಏಕೈಕ ದೇವ. ಅವನ ಬಳಿಯೇ ಇದೆ ಅಮರತ್ವದ ಅಮರ ರಹಸ್ಯ. ಬದುಕಿಗೆ ಮೋಕ್ಷ ನೀಡುವವನು ಅವನೇ. ಅವನಿಲ್ಲದೆ ಮುಕ್ತಿ ಅಸಾಧ್ಯ. ದೇವಾದಿದೇವ ಮಹಾದೇವ ಅಮರೇಶ್ವರ ರೂಪದಲ್ಲಿ ಬದುಕಿನ ಭವ ಬಂಧನಗಳಿಂದ ಮುಕ್ತಿ ನೀಡುತ್ತಾನೆ. ಸಾವು ಪುನರ್ಜನ್ಮದ ಚಕ್ರದಿಂದ ನಮ್ಮನ್ನ ಬಿಡುಗಡೆಗೊಳಿಸಿ ಅಮರರನ್ನಾಗಿಸುತ್ತಾನೆ. ಶಿವನ ಈ ರೂಪವನ್ನ ನೋಡಲು ಲಕ್ಷಾಂತರ ಜನ ಕಠಿಣ ಯಾತ್ರೆ ನಡೆಸಿ ಆತನ ಸನ್ನಿಧಿಗೆ ಬರ್ತಾರೆ. ಗುಹೆಯಲ್ಲಿ ಇರುವ ಆತನ ದರ್ಶನದಿಂದ ಪರಮ ಪಾವನರಾಗ್ತಾರೆ. ಈ ಗುಹೆಯನ್ನ ಅಮರತ್ವದ ಗೂಡು ಅಂತಾಲೇ ಕರೆಯಲಾಗುತ್ತೆ. ಇಲ್ಲಿ ವಾಸಿಸುವ ಜಂತುಗಳು ಖುದ್ದು ಶಿವನಿಂದಲೇ ಅಮರತ್ವದ ರಹಸ್ಯವನ್ನ ಕೇಳಿವೆ. ಇಲ್ಲಿ ಹಿಮಾಲಯದ ಹಿಮವೇ ಲಿಂಗರೂಪ ಪಡೆಯುತ್ತಿದೆ. ಅದೇ ಜಮ್ಮು ಕಾಶ್ಮೀರದ ಪರಮ ಪಾವನ ಕ್ಷೇತ್ರ ಅಮರನಾಥನ ಸನ್ನಿಧಿ. ಸಮಸ್ತ ಹಿಂದೂಗಳಿಗೆ ಮೈ ಮನಸ್ಸು ರೋಮಾಂಚನಗೊಳಿಸುವ ಈ ಕ್ಷೇತ್ರದಲ್ಲಿ ಸ್ವಯಂಭೂ ಶಿವನಿದ್ದಾನೆ. ಇಂದಿನ ಈ ಸಂಚಿಕೆಯಲ್ಲಿ ಅಮರನಾಥ ಸನ್ನಿಧಿಯ ವಿಶೇಷತೆಯನ್ನ ತಿಳಿಯೋಣ. ಅದೊಂದು ದಿನ ಕೈಲಾಸದಲ್ಲಿ ಶಿವ ಪಾರ್ವತಿಯರು ಕುಳಿತುಕೊಂಡಿದ್ದಾಗ ಶಿವನ ಕೊರಳಿನಲ್ಲಿದ್ದ ರುಂಢಮಾಲೆಯನ್ನ ಕಂಡು ದೇವಿ ಪಾರ್ವತಿ ಆಶ್ಚರ್ಯದಿಂದ ಆ ಬಗ್ಗೆ ಪ್ರಶ್ನಿಸುತ್ತಾಳೆ. ಅದು ಹೇಗೆ ಬಂತು ಮತ್ತು ಅದರ ಐತಿಹ್ಯವೇನು ಎಂದು ತಿಳಿಸುವಂತೆ ಮಹಾದೇವನಲ್ಲಿ ಅರಿಕೆ ಮಾಡುತ್ತಾಳೆ. ಅದಕ್ಕೆ ಚುಟುಕಾಗಿ ಉತ್ತರಿಸಿದ ಶಿವ, ಅದು ತಾನು ಹುಟ್ಟಿದಾಗಿನಿಂದಲೇ ತನ್ನ ಕೊರಳಲ್ಲಿ ಇದೆ. ಆದರೆ ನೀನು ಹುಟ್ಟಿದಾಗ ಈ ರುಂಡಮಾಲೆಗೆ ಮತ್ತೊಂದು ಮಣಿ ಸೇರಿಸಿದೆ ಅಂತ ಅರ್ಥಗರ್ಭಿತವಾಗಿ ಹೇಳ್ತಾನೆ. ಆಗ ದೇವಿ ಪಾರ್ವತಿ ಹುಟ್ಟು ಸಾವಿನ ಕುರಿತು ಪ್ರಶ್ನಿಸ್ತಾಳೆ. ಎಲ್ಲರೂ ಸಾಯ್ತಾರೆ, ಆದರೆ ತಾವು ಮಾತ್ರ ಅಮರರಾಗಿದ್ದೀರಿ, ಅದು ಹೇಗೆ ಅಂತ ಪ್ರಶ್ನಿಸ್ತಾಳೆ. ಆರಂಭದಲ್ಲಿ ಶಿವ ಈ ಪ್ರಶ್ನೆಗೆ ಉತ್ತರಿಸಲು ನಿರಾಕರಿಸ್ತಾನೆ. ಆದರೆ ಪಟ್ಟು ಬಿಡದ ದೇವಿ ಪಾರ್ವತಿ ಪದೇ ಪದೇ ಈ ಬಗ್ಗೆ ಪ್ರಶ್ನಿಸುತ್ತಾಳೆ. ಅಂತಿಮವಾಗಿ ಶಿವ ಪಾರ್ವತಿಗೆ ಅಮರತ್ವದ ರಹಸ್ಯವನ್ನ ಹೇಳಲು ಸಿದ್ಧನಾಗ್ತಾನೆ. ಇದನ್ನೇ ಅಮರ ಕಥೆ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಭಗವಾನ್ ಶಿವ ದೇವಿ ಪಾರ್ವತಿಗೆ ಅಮರ ಕಥೆಯನ್ನ ಹೇಳಲು ತಯಾರೇನು ಆದ್ರು, ಆದರೆ ಅದನ್ನ ಹೇಳಬೇಕಾದ ಸ್ಥಳ ಅತ್ಯಂತ ನಿಶ್ಶಬ್ದತೆಯಿಂದ ಕೂಡಿರಬೇಕು. ಹಾಗೆ ಆ ಕಥೆಯನ್ನ ಪಾರ್ವತಿಯನ್ನ ಹೊರತುಪಡಿಸಿದ್ರೆ ಬೇರ್ಯಾರು ಕೇಳಬಾರದು. ಒಂದು ಸಣ್ಣ ಜೀವಜಂತುವು ಕೂಡ ಅದನ್ನ ಕೇಳಬಾರದು. ಅದರಿಂದ ಅಮರ ರಹಸ್ಯದ ದುರುಪಯೋಗವಾಗಿ ಸೃಷ್ಟಿಯು ಅಲ್ಲೋಲ ಕಲ್ಲೋಲವಾಗುವ ಸಾಧ್ಯತೆ ಇರುತ್ತದೆ ಅಂತ ಶಿವನು ಎಚ್ಚರಿಸಿದ್ದ. ಇದೇ ಕಾರಣಕ್ಕಾಗಿ ಶಿವನು ಈ ಅಮರತ್ವದ ರಹಸ್ಯ ತಿಳಿಸಲು ಪ್ರಶಸ್ತ ಸ್ಥಳ ಹುಡುಕಾಟದಲ್ಲಿ ತೊಡಗಿದ. ಹಾಗೆ ಹುಡುಕಾಟದ ವೇಳೆ ಸಿಕ್ಕಿದ್ದೇ ಹಿಮಾಲಯದ ತಪ್ಪಲ್ನಲ್ಲಿ ಕಡಿದಾದ ಸ್ಥಳದಲ್ಲಿದ್ದ ಈ ಅಮರನಾಥ ಗುಹೆ. ಸಮುದ್ರ ಮಟ್ಟದಿಂದ ಸರಿಸುಮಾರು 13,000 ಅಡಿ ಎತ್ತರದಲ್ಲಿರುವ ಈ ಗುಹೆಯು ಸದ್ಯ ಜಮ್ಮು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯಲ್ಲಿದೆ. ಸ್ನೇಹಿತರೆ, ಈ ಗುಹೆ ಜನರಿಗೆ ಗೊತ್ತಾದ ಬಗೆಯೂ ಸಹ ಬಹಳ ರೋಚಕವಾಗಿದೆ. ಮೂಲಗಳ ಪ್ರಕಾರ 1850ರಲ್ಲಿ ಅದೊಂದು ದಿನ ಬೂಟಾ ಮಲಿಕ್ ಎಂಬ ಮುಸ್ಲಿಂ ಕುರಿಗಾಹಿಯೊಬ್ಬ ಈ ಪ್ರದೇಶದಲ್ಲಿ ಕುರಿ ಮೇಯಿಸ್ತಾ ಇದ್ದ. ಆ ವೇಳೆ ಸಾಧುವೊಬ್ಬರು ಅಲ್ಲಿ ಕಾಣಿಸಿಕೊಂಡು ಕುರಿಗಾಯಿಗೆ ಚೀಲವೊಂದನ್ನ ನೀಡ್ತಾರೆ. ಅದನ್ನ ಮನೆಗೆ ಹೋದ ಬಳಿಕವಷ್ಟೇ ತೆರೆಯುವಂತೆ ಕೇಳಿಕೊಂಡಿದ್ದರು. ಅಂತೆಯೇ ಆ ಕುರಿಗಾಯಿ ಮನೆಗೆ ಬಂದು ಆ ಚೀಲವನ್ನ ತೆರೆದಾಗ ಅವರಿಗೆ ಆಶ್ಚರ್ಯ ಕಾದಿತ್ತು. ಆ ಸಣ್ಣ ಕೈಚೀಲದ ತುಂಬ ಬಂಗಾರದ ನಾಣ್ಯಗಳು ತುಂಬಿಕೊಂಡಿದ್ದವು. ಈ ಘಟನೆಯಿಂದ ಕುರಿಗಾಹಿ ಬಹಳವೇ ಸಂತಸನಾಗಿದ್ದ. ಬಳಿಕ ಆ ಸಾಧುಗೆ ಧನ್ಯವಾದ ತಿಳಿಸಲು ಮರಳಿ ಆ ಸ್ಥಳಕ್ಕೆ ಬಂದ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಹಲವು ಗಂಟೆಗಳ ಕಾಲ ಹುಡುಕಾಟ ನಡೆಸಿದ್ರು. ಅಲ್ಲಿ ಮನುಷ್ಯರ ಸುಳಿವೇ ಇರಲಿಲ್ಲ. ಆದರೆ ಆ ಹುಡುಕಾಟದ ವೇಳೆ ಆತನಿಗೆ ಪರ್ವತದ ಒಂದು ಬದಿಯಲ್ಲಿ ಗುಹೆ ಇರೋದು ತಿಳಿದು ಬಂತು. ಆತ ತಡ ಮಾಡದೆ ಆ ಗುಹೆಯತ್ತ ಸಾಗಿದ. ಆದರೆ ಅಲ್ಲಿ ಒಳಗಡೆ ಹೋದಾಗ ಮತ್ತೊಂದು ಅಚ್ಚರಿ ಕಾದಿತ್ತು. ಅಲ್ಲಿ ಸ್ವಯಂಭೂ ಹಿಮಲಿಂಗ ಇರೋದು ಕುರಿಗಾಯಿಗೆ ಕಾಣಿಸಿತು. ಆ ಸುದ್ದಿ ರಾತ್ರಿ ಬೆಳಗಾಗೋದ್ರೊಳಗೆ ಇಡೀ ಪ್ರದೇಶದಲ್ಲಿ ಹಬ್ಬಲು ಪ್ರಾರಂಭಿಸಿತು. ಸ್ಥಳೀಯ ಶ್ರದ್ಧಾಳುಗಳು ಒಬ್ಬೊಬ್ಬರಾಗಿ ಈ ಗುಹೆಗೆ ಬರಲು ಪ್ರಾರಂಭಿಸಿದ್ರು. ಪೂಜೆ ಕಾರ್ಯಗಳು ಪ್ರಾರಂಭವಾದವು. ದಿನಗಳದಂತೆ ಗುಹೆ ಆರಾಧನಾ ಸ್ಥಳವಾಗಿ ಬದಲಾಯಿತು. ಅಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತರು ಬೂಟಾ ಮಲಿಕ್ನ ಈ ಘಟನೆಯನ್ನ ಅತ್ಯಂತ ಪವಿತ್ರ ಎಂದೇ ನಂಬ್ತಾರೆ.
ಸ್ನೇಹಿತರೆ, ಇದೆಲ್ಲ ಇತ್ತೀಚಿನ ಸ್ಥಳೀಯ ಐತಿಹ್ಯದ ಕಥೆಯಾದರೆ ಈ ಪ್ರದೇಶ 11-12ನೇ ಶತಮಾನದಿಂದಲೇ ಶಿವನ ಆರಾಧನೆಯೊಂದಿಗೆ ಬೆಸೆದಿತ್ತು ಅಂತ ಹಳೆಯ ಗ್ರಂಥಗಳು ಉಲ್ಲೇಖಿಸುತ್ತವೆ. ಕಲ್ದಣನ ರಾಜ ತರಂಗಿಣಿ ಕೃತಿಯೂ ಸಹ ಅಮರನಾಥ ಗುಹೆಯನ್ನ ಉಲ್ಲೇಖಿಸುತ್ತದೆ. ಕಾಶ್ಮೀರದ ಅಂದಿನ ಅರಸ ಸಂಧಿಮತಿ ಈ ಗುಹೆಯಲ್ಲಿ ಪೂಜೆ ಸಲ್ಲಿಸುತ್ತಿದ್ದನು ಅಂತ ಈ ಗ್ರಂಥ ಹೇಳುತ್ತದೆ. ಇನ್ನು ಇದಲ್ಲದೆ 11ನೇ ಶತಮಾನದಲ್ಲಿ ರಾಣಿ ಸೂರ್ಯಮತಿ ಈ ದೇವಾಲಯಕ್ಕೆ ತ್ರಿಶೂಲಗಳು, ಬಾಣಲಿಂಗಗಳು ಮತ್ತು ಇತರ ಪವಿತ್ರ ಲಾಂಛನಗಳನ್ನ ದಾನವಾಗಿ ನೀಡಿದ್ದರು ಅಂತ ಹೇಳಲಾಗುತ್ತೆ. ಇನ್ನು ಅಮರನಾಥ ಮಹಾತ್ಮೆ ಹಾಗೂ ಭೃಂಗೀಶ್ ಸಂಹಿತ ಎಂಬ ಐತಿಹಾಸಿಕ ಕೃತಿಗಳಲ್ಲೂ ಈ ಸ್ಥಳ ಮಹಿಮೆ ಕುರಿತು ವಿವರಿಸಲಾಗಿದೆ. ಈ ಎಲ್ಲ ದಾಖಲೆಗಳು ಬೂಟಮಲ್ಲಿಕ್ಗೂ ಮುನ್ನ ಈ ಗುಹಾಂತರ ದೇವಾಲಯದ ಬಗ್ಗೆ ಜನರಿಗೆ ತಿಳಿದಿತ್ತು ಅನ್ನೋದನ್ನ ಸ್ಪಷ್ಟಪಡಿಸುತ್ತದೆ. ಇನ್ನು ಅನೇಕ ಇತಿಹಾಸ ಲೇಖಕರು, ಪ್ರವಾಸಿಗರು, ವಿದ್ವಾಂಸರು ಅಮರನಾಥ ಸನ್ನಿಧಿಯ ಸೌಂದರ್ಯ ಹಾಗೂ ದೈವಿಕ ಉಪಸ್ಥಿತಿಯನ್ನ ವೈವಿಧ್ಯಮಯವಾಗಿ ವಿವರಿಸಿದ್ದಾರೆ. ಜ್ಞಾನ, ವಿಜ್ಞಾನ, ಆಧುನಿಕತೆ ಏನೇ ಬೆಳೆದರೂ ಅಮರನಾಥ ಗುಹೆ ಈಗಲೂ ಹಲವು ಅಚ್ಚರಿಗಳ ಪವಾಡಗಳ ಗೂಡಾಗಿಯೇ ಉಳಿದಿದೆ. ಇಲ್ಲಿ ನಡೆಯುವ ಘಟನೆಗಳು ಕೆಲವೊಮ್ಮೆ ತರ್ಕಕ್ಕೆ ನಿಲುಕುವುದೇ ಇಲ್ಲ. ಇಲ್ಲಿಯ ಒಂದು ಸ್ಥಳಕ್ಕೆ ಯಾರೇ ಹೋದರೂ ಅವರು ವಾಪಸ್ ಬಂದ ಉದಾಹರಣೆಯೇ ಇಲ್ಲ. ಅಷ್ಟರ ಮಟ್ಟಿಗೆ ಅಮರನಾಥ ಗುಹೆ ನಿಗೂಢವಾಗಿದೆ. ಸ್ನೇಹಿತರೆ, ನಿಮಗೆ ತಿಳಿದಿರಲಿ, ಅಮರನಾಥ ಗುಹೆಯನ್ನ ಶಿವನ ಜಾಗೃತ ಸ್ಥಳವೆಂದೇ ಹೇಳಲಾಗುತ್ತೆ. ಅಂದ್ರೆ ಶಿವ ಇಲ್ಲಿ ಹಿಮಲಿಂಗ ರೂಪದಲ್ಲಿ ಶಾಶ್ವತವಾಗಿ ನೆಲೆ ನಿಂತು ಜನರನ್ನ ಕಾಪಾಡುತ್ತಿದ್ದಾನೆ ಅಂತ ನಂಬಲಾಗುತ್ತೆ. ಇನ್ನು ಈ ಅಮರನಾಥ ಗುಹೆಯ ಸನಿಹದಲ್ಲೇ ಮತ್ತೊಂದು ಗುಹೆ ಇದೆ. ಮೂಲಗಳ ಪ್ರಕಾರ ತೀರಾ ಚಿಕ್ಕದಾಗಿರುವ ಈ ಗುಹೆಯಿಂದ ಅಮರನಾಥ ಗುಹೆಗೆ ರಹಸ್ಯ ಮಾರ್ಗವಿದೆ ಅಂತ ಹೇಳಲಾಗುತ್ತೆ. ಇನ್ನು ಈ ಗುಹೆಯ ರಹಸ್ಯ ಪುರಾಣ ಕಥೆಗಳೊಂದಿಗೆ ತಳುಕು ಹಾಕಿಕೊಂಡಿದೆ. ನೀವೆಲ್ಲ ಭಸ್ಮಾಸುರನ ಬಗ್ಗೆ ಕೇಳಿಯೇ ಇರ್ತೀರಿ. ಈತ ಖುದ್ದು ಶಿವನಿಂದಲೇ ವರದಾನ ಪಡೆದುಕೊಂಡಿದ್ದ. ಯಾರ ತಲೆ ಮೇಲೆ ಈತ ತನ್ನ ಕೈಗಳನ್ನ ಇಡ್ತಾನೋ ಅವರು ಕ್ಷಣಾರ್ಧದಲ್ಲೇ ಸುಟ್ಟು ಭಸ್ಮವಾಗುತ್ತಿದ್ದರು. ಅಂತಹ ವರದಾನವನ್ನ ಶಿವನಿಂದ ಈ ರಾಕ್ಷಸ ಪಡೆದುಕೊಂಡಿದ್ದ. ಆದರೆ ವರ ಪಡೆದ ಬಳಿಕ ಲೋಕಕಂಟಕನಾಗಿ ಪ್ರಪಂಚಕ್ಕೆ ಕಾಟ ಕೊಡಲು ಶುರು ಮಾಡಿದ್ದ. ಪರಿಸ್ಥಿತಿ ಎಲ್ಲಿಗೆ ಬಂದಿತ್ತು ಅಂದ್ರೆ ಶಿವ ಕೂಡ ಈತನ ಕಾಟದಿಂದ ತಪ್ಪಿಸಿಕೊಳ್ಬೇಕಾಗಿತ್ತು. ವಿಷ್ಣು ಮೋಹಿನಿ ಅವತಾರ ತಾಳಿ ಭಸ್ಮಾಸುರನನ್ನ ವಧೆ ಮಾಡುವ ಮುಂಚೆ ಶಿವ ಹಾಗೂ ಭಸ್ಮಾಸುರನ ನಡುವೆ ಘೋರ ಕದನವಾಗಿತ್ತು. ಈ ಕದನದ ಬಳಿಕ ಭಸ್ಮಾಸುರನಿಗೆ ಚಳ್ಳೆ ಹಣ್ಣು ತಿನ್ನಿಸಲು ಶಿವ ತನ್ನ ಮಾಯೆ ತೋರಿಸಿದ್ದ. ಅಮರನಾಥ ಪರ್ವತ ಪ್ರದೇಶದಲ್ಲಿ ಸಣ್ಣ ಗುಹೆಯೊಂದನ್ನು ಸೃಷ್ಟಿಸಿಕೊಂಡು ಅದರಲ್ಲಿ ಅಂತರ್ಲೀನನಾಗುತ್ತಿದ್ದ. ಹೀಗೆ ಶಿವ ಸೃಷ್ಟಿಸಿದ ಶಿವ ಕೋಡಿಯೇ ಈ ಸಣ್ಣ ಗುಹೆ ಎಂದು ಹೇಳಲಾಗುತ್ತೆ. ಇನ್ನೊಂದು ರಹಸ್ಯಮಯ ಆಸಕ್ತಿಕರ ವಿಚಾರ ಅಂದ್ರೆ ಈ ಗುಹೆ ಒಳಗಡೆ ಹೋದವರು ಇಲ್ಲಿವರೆಗೂ ಯಾರೂ ವಾಪಸ್ ಬಂದಿಲ್ಲ. ಸ್ಥಳೀಯರು ಹೇಳುವ ಪ್ರಕಾರ ಈ ಹಿಂದೆ ಕೆಲವರು ಇಲ್ಲಿ ಒಳ ಹೋಗುವ ವ್ಯಕ್ತಿಗಳನ್ನ ನೋಡಿದ್ದಾರೆ, ಆದರೆ ಅವರ್ಯಾರೂ ಇಲ್ಲಿವರೆಗೆ ವಾಪಸ್ ಬಂದಿಲ್ಲ. ಹೀಗಾಗಿ ಈ ಸಣ್ಣ ಗುಹೆ ಶಿವ ಕೋಡಿ ಇಂದಿಗೂ ತೀರಾ ನಿಗೂಢವಾಗಿಯೇ ಉಳಿದಿದೆ. ಇನ್ನು ಚಡಿ ಮುಬಾರಕ್, ಇದು ಅಮರನಾಥ ಯಾತ್ರೆಯುದ್ದಕ್ಕೂ ಭಕ್ತರ ಬಾಯಲ್ಲಿ ಕೇಳಿಬರುವ ಉದ್ಘೋಷ. ಅಸಲಿಗೆ ಹೀಗೆ ಹೇಳೋದರ ಹಿಂದೆ ದೊಡ್ಡ ಕಥೆಯೇ ಇದೆ. ಅಮರನಾಥ ಗುಹೆಯಲ್ಲಿ ಕಂಡುಬರುವ ಕೆಂಪು ವಸ್ತ್ರವನ್ನ ಸುತ್ತಿರುವ ಕೋಲು ಈ ಕಥೆಯ ಹಿಂದಿರುವ ಮೂಲ. ದಂತಕಥೆಗಳ ಪ್ರಕಾರ ಶಿವನು ತನ್ನ ಪರಮ ಭಕ್ತನಿಗೆ ನೀಡಿದ ಅಭಯದ ಅಸ್ತ್ರವೇ ಈ ಕೋಲು. ಅಂದಹಾಗೆ ಭೃಂಗೀಶ್ ಸಂಹಿತ ಪ್ರಕಾರ ಈ ವಲಯದಲ್ಲಿ ಋಷಿಯೊಬ್ಬರು ಶಿಷ್ಯಂದಿರ ಸಮೇತರಾಗಿ ವಾಸವಿದ್ದರಂತೆ. ನಿತ್ಯ ಶಿಷ್ಯರಿಗೆ ಅಮರನಾಥನ ಮಹತ್ವ ಬೋಧಿಸುತ್ತಾ ಪೂಜೆ ಸಲ್ಲಿಸೋದು ಅವರ ಚಟುವಟಿಕೆ. ಅದೊಂದು ದಿನ ಅಮರನಾಥನ ದರ್ಶನಕ್ಕೆ ಶಿಷ್ಯರೊಂದಿಗೆ ಬರುತ್ತಿರಬೇಕಾದ್ರೆ ಅವರಿಗೆ ರಾಕ್ಷಸನೊಬ್ಬ ಎದುರಾಗ್ತಾನೆ. ಹೀಗೆ ಎದುರಾದ ಆತ ಋಷಿ ಪರಿವಾರಕ್ಕೆ ಕಾಟ ಕೊಡಲು ಪ್ರಾರಂಭಿಸುತ್ತಾನೆ. ಆಗ ಮುನಿ ತಮ್ಮ ತಪಶಕ್ತಿಯಿಂದ ಶಿವನನ್ನ ಕೂಗ್ತಾರೆ. ಋಷಿಯ ಆರ್ತನಾದ ಕೇಳಿ ಸ್ವಯಂ ಶಿವನೇ ಅಲ್ಲಿಗೆ ಬರ್ತಾರೆ. ಭಕ್ತರ ರಕ್ಷಣೆಗೆ ಖುದ್ದು ಮಹಾದೇವ ರಾಕ್ಷಸನ ಜೊತೆ ಕಾದಾಡಿ ಭಕ್ತರನ್ನ ರಕ್ಷಿಸುತ್ತಾರೆ. ಅಲ್ಲದೆ ಮುನಿಗೆ ಕೆಂಪು ವಸ್ತ್ರವಿರುವ ಕೋಲನ್ನ ನೀಡಿ ಇದನ್ನ ಸದಾ ನಿಮ್ಮ ಬಳಿ ಇಟ್ಕೊಳ್ಳಿ, ಇದು ನಿಮ್ಮನ್ನ ಕೆಟ್ಟ ಶಕ್ತಿಗಳಿಂದ ರಕ್ಷಿಸುತ್ತದೆ ಅಂತ ಹೇಳಿ ಅಂತರ್ಧ್ಯಾನನಾಗುತ್ತಾನೆ. ಅಂದಿನಿಂದ ಚಡಿ ಮುಬಾರಕ್ ಸಂಪ್ರದಾಯ ಅಮರನಾಥ ಯಾತ್ರೆಯಲ್ಲಿ ಚಾಲ್ತಿಗೆ ಬಂತು ಅಂತ ಹೇಳಲಾಗುತ್ತೆ. ಅಲ್ಲದೆ ಇದನ್ನ ಯಾತ್ರೆ ಸುಖಮಯವಾಗಿ ಸಂಪನ್ನಗೊಂಡ ಸಂಕೇತವೂ ಶಿವನಿಗೆ ಸಮರ್ಪಿಸಲಾಗುತ್ತದೆ. ನೀವು ನೋಡಿರಬಹುದು, ಅಮರನಾಥ ಯಾತ್ರೆಯುದ್ದಕ್ಕೂ ಜನರು ಈ ಚಡಿ ಹಿಡಿದುಕೊಂಡೇ ಸಾಕ್ತಾರೆ. ಅದರರ್ಥ ಎಂತಹ ದುಷ್ಟ ಶಕ್ತಿಗಳು ಯಾತ್ರೆಯನ್ನ ಭಂಗಗೊಳಿಸದಿರಲಿ ಎನ್ನುವ ಮನೋಕಾಮನೆ, ನಂಬಿಕೆ ಈ ಕೋಲಿನಲ್ಲಿದೆ.
ಇಂದಿಗೂ ಈ ಚಡಿಯೇ ಅಮರನಾಥ ಭಕ್ತರನ್ನ ಪೊರೆಯುತ್ತಿದೆ ಅನ್ನೋದು ಆಸಕ್ತಿಕರ ನಂಬಿಕೆಯಾಗಿದೆ. ಸ್ನೇಹಿತರೆ, ಅಮರತ್ವದ ರಹಸ್ಯ ಬೋಧಿಸಲು ಶಿವನು ಹಿಮಾಲಯದ ಈ ಅಮರನಾಥ ಗುಹೆಯನ್ನ ಆಯ್ದುಕೊಂಡಿದ್ದರು. ತಾವು ಹೇಳುವ ಮೋಕ್ಷ, ಪುನರ್ಜನ್ಮದ ಸೃಷ್ಟಿಯ ವಿಷಯ ಯಾರಿಗೂ ಗೊತ್ತಾಗಬಾರದು ಅಂತ ಅಂದುಕೊಂಡಿದ್ದರು. ಮೊದಲೇ ಹೇಳಿದ ಹಾಗೆ ಅಮರತ್ವದ ದುರುಪಯೋಗವಾಗಿ ಸೃಷ್ಟಿಯ ಮೂಲ ನಿಯಮಕ್ಕೆ ಧಕ್ಕೆ ತರಬಾರದು ಅನ್ನೋದು ಶಿವ ನಿಯಮ. ಹೀಗಾಗಿಯೇ ಅಮರ ರಹಸ್ಯವನ್ನ ದೇವಿ ಪಾರ್ವತಿಗೆ ತಿಳಿಸಲು ಇದೇ ಸೂಕ್ತ ಜಾಗವೆಂದು ಅಂದುಕೊಂಡಿದ್ದರು. ನಂದಿಯನ್ನ ಬೈಲ್ಗಾಮ್ನಲ್ಲಿ, ಚಂದ್ರನನ್ನ ಚಂದನ್ ವಾರಿಯಲ್ಲಿ, ಗಣೇಶನನ್ನ ಮಹಾಗುಣ ಪರ್ವತದಲ್ಲಿ ಬಿಟ್ಟು ಬಂದಿದ್ದರು. ಹಾಗೆ ಕೊರಳಲ್ಲಿದ್ದ ನಾಗನನ್ನ ಶೇಷನಾಗ ಸರೋವರದಲ್ಲಿ, ಹಾಗೆ ಜಲ, ವಾಯು, ಅಗ್ನಿ, ಪಂಚಭೂತಗಳನ್ನ ಪಂಚ ತಾರಣಿಯಲ್ಲಿ ಬಿಟ್ಟು ಬಂದಿದ್ದರು. ಶಿವನ ಪ್ರಕಾರ ಆ ಗುಹೆಯಲ್ಲಿ ದೇವಿ ಪಾರ್ವತಿಯ ಹೊರತಾಗಿ ಬೇರಾರು ಇರಲಿಲ್ಲ. ಹೀಗಾಗಿ ಅವರು ಪರ್ವತರಾಜನ ಮಗಳಿಗೆ ಅಮರತ್ವದ ರಹಸ್ಯ ತಿಳಿಸಿದ್ದರು. ಆದರೆ ಈ ಅಮರ ರಹಸ್ಯ ತಿಳಿಸುವ ವೇಳೆ ಅಲ್ಲಿ ಪಾರಿವಾಳಗಳ 2 ಮೊಟ್ಟೆಗಳು ಇದ್ದವು. ಅವುಗಳು ಈ ಅಮರತ್ವದ ರಹಸ್ಯ ತಿಳಿದುಕೊಂಡವು. ಸ್ನೇಹಿತರೆ, ನಿಮಗೆ ಅಚ್ಚರಿ ಅನಿಸಬಹುದು. ಈ ಅತಿ ಶೀತ ಪ್ರದೇಶವಾಗಿರುವ ಈ ಭಾಗದಲ್ಲಿ ಪಾರಿವಾಳಗಳ ಸಂತತಿ ಇಲ್ಲವೇ ಇಲ್ಲ. ಅಲ್ಲದೆ ಇಷ್ಟೊಂದು ಶೀತ ಹವಾಗುಣದ ಮಧ್ಯೆಯೂ ಇಂತಹ ಪಕ್ಷಿಗಳು ಬದುಕುವುದೇ ಕಷ್ಟ. ಆದರೆ ಇಂದಿಗೂ ಅಮರನಾಥ ಗುಹೆಯ ಸುತ್ತಮುತ್ತ ನಿಮಗೆ ಈ ಪಾರಿವಾಳಗಳು ನೋಡಲು ಸಿಗ್ತಾವೆ. ಅಷ್ಟಕ್ಕೂ ಈ ಪಾರಿವಾಳಗಳು ಸಾವಿರಾರು ವರ್ಷಗಳಿಂದ ಇಲ್ಲಿ ಬದುಕುಳಿದಿದ್ದು ಹೇಗೆ ಅನ್ನೋದು ಈಗಲೂ ಕೂಡ ಆಧುನಿಕ ವಿಜ್ಞಾನಕ್ಕೆ ಪ್ರಶ್ನೆಯಾಗಿಯೇ ಉಳಿದಿದೆ. ಪಾರಿವಾಳಗಳ ಉಪಸ್ಥಿತಿ ಅಮರ ಕಥೆಯನ್ನ ಸಾರಿ ಹೇಳುತ್ತಿದೆ. ನಿಮ್ಗೆ ಗೊತ್ತಿರಲಿ, ಅಮರನಾಥ ಯಾತ್ರೆ ಜಗತ್ತಿನ ಅತಿ ಕ್ಲಿಷ್ಟಕರವಾದ ಯಾತ್ರೆಗಳಲ್ಲಿ ಒಂದು. ವೈರುಧ್ಯ ಹವಾಗುಣ, ಕಡಿದಾದ ಬೆಟ್ಟಗುಡ್ಡಗಳ ಚಾರಣ, ವರ್ಷದ ಕೆಲವೇ ತಿಂಗಳು ಮಾತ್ರ ಅಮರ ದರ್ಶನ ಎನ್ನುವ ಸ್ಥಿತಿಯಲ್ಲಿದ್ದರೂ ಈಗಲೂ ಲಕ್ಷಾಂತರ ಭಕ್ತರು ಈ ಯಾತ್ರೆಗೆ ಹೋಗುತ್ತಲೇ ಇರುತ್ತಾರೆ. ಒಂದರ್ಥದಲ್ಲಿ ಇದು ಯಾತ್ರೆ ಎನ್ನುವುದಕ್ಕಿಂತ ಸಾಹಸಮಯ ಚಾರಣ ರೂಪದಲ್ಲಿರುತ್ತೆ. ಸಾಮಾನ್ಯವಾಗಿ ಈ ಯಾತ್ರೆಗೆ ದೈಹಿಕ ಶಕ್ತಿಗಿಂತ ಮನೋಶಕ್ತಿ ದೊಡ್ಡದಿರಬೇಕು. ಅಂದಾಗ ಮಾತ್ರ ಈ ದೈವಿಕ ಯಾತ್ರೆಯನ್ನ ಪೂರ್ಣಗೊಳಿಸಲು ಸಾಧ್ಯ. ಇಲ್ಲದೆ ಹೋದರೆ ಈ ಹಿಮೋದ್ಭವ ಶಿವನನ್ನ ಕಾಣುವುದು ದುಸ್ಸಾಧ್ಯ. ಒಟ್ಟಿನಲ್ಲಿ ದುರ್ಗಮ ಹಿಮಾಲಯ ಪರ್ವತದಲ್ಲಿ ನೆಲೆ ನಿಂತಿರುವ ಅಮರನಾಥ ಸದಾ ತನ್ನ ಜ್ಞಾನದ ಬೆಳಕಿನಲ್ಲಿ ಜಗತ್ತಿಗೆ ಅಮರತ್ವ ಸಂದೇಶ ನೀಡುತ್ತಲೇ ಇರುತ್ತಾನೆ. ಅಮರನಾಥ ಯಾತ್ರೆಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.